ರಾಜ್ಯದ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ಮತ್ತು ರಾಜ್ಯದ ಜನರನ್ನ ಭಯಗೊಳಿಸುವಂತಹ ಉದ್ದೇಶದಿಂದ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಸೂದೆಯನ್ನು ತರಲು ಉದ್ದೇಶಿಸಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರೆ ಸುರಭಿ ಹೊದಿಗೆರೆ ಆರೋಪಿಸಿದ್ದಾರೆ. ಇವರು ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿ ದ್ವೇಷ ಭಾಷಣ ಮಸೂದೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಭಾರಿ ಧಕ್ಕೆಯನ್ನ ತರ್ತಾ ಇದೆ. ಈ ಮಸೂದೆಯನ್ನ ಸೂಕ್ತ ಚಿಂತನೆ, ಸಮಾಲೋಚನೆ ಹಾಗೂ ತಜ್ಞರ ಸಲಹೆ ಇಲ್ಲದೆ ಏಕಪಕ್ಷೀಯವಾಗಿ ರೂಪಿಸಿ ಚರ್ಚೆಗಳನ್ನು ನಡೆಸದೆ ಜಾರಿಗೆ ತರಲಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಅತ್ಯಂತ ಗಂಭೀರ ವಿಷಯದ ಬಗ್ಗೆ ಮಸೂದೆ ತರಬೇಕಾದ್ರೆ ಸಾಕಷ್ಟು ಚರ್ಚೆ ನಡೆಸಬೇಕು. ಆದ್ರೆ ಇಲ್ಲಿ ಯಾರೊಂದಿಗೆ ಸಮಾಲೋಚನೆ ಮಾಡಿಲ್ಲ. ದ್ವೇಷ ಭಾಷಣ ಮತ್ತು ಅಪರಾಧ ಎರಡನ್ನ ಒಂದೇ ಎಂದು ಪರಿಗಣಿಸಲಾಗ್ತಾ ಇದೆ. ಮಸೂದೆಯ ವ್ಯಾಖ್ಯಾನವೇ ಸರಿಯಾಗಿಲ್ಲ. ಇದು ಭಾವನಾತ್ಮಕವಾಗಿ ರೂಪಿಸಿದ ಮಸೂದೆ. ಕಾನೂನು ತಜ್ಞರೊಂದಿಗೆ ಚರ್ಚೆ ನಡೆಸಿಲ್ಲ ಎಂದು ಸರ್ಕಾರದ ನಡೆಯನ್ನ ವ್ಯಂಗ್ಯ ಮಾಡಿದ್ರು. ಈಗಾಗಲೇ ಭಾರತೀಯ ನ್ಯಾಯ ಸಂಹಿತೆ ಅಸ್ತಿತ್ವದಲ್ಲಿರುವಾಗ ಹೆಚ್ಚುವರಿಯಾಗಿ ಹೊಸ ಮಸೂದೆ ತರಬೇಕಾದ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನಿಸಿದಂತಹ ಅವರು, ದ್ವೇಷ ಭಾಷಣ ಮಾಡುವ ಶಂಕೆಯ ಆಧಾರದ ಮೇಲೆ ಮುಂಚಿತವಾಗಿ ಬಂಧಿಸುವ ಉದ್ದೇಶ ಈ ಮಸೂದೆಯಲ್ಲಿ ಅಡಗಿದೆ. ಇದು ಭಾರಿ ದುರುಪಯೋಗಕ್ಕೆ ಕಾರಣವಾಗಲಿಕ್ಕಿದೆ ಎಂದು ಹೇಳಿದ್ರು. ಈ ಮಸೂದೆಯಿಂದ ಎಲೆಕ್ಟ್ರಾನಿಕ್ ಮಾಧ್ಯಮ, ಸಾಮಾಜಿಕ ಮಾಧ್ಯಮ ಹಾಗೂ ವಿವಿಧ ಸಂಘಟನೆಗಳು ಗುರಿಯಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ ಸುರಭಿ ಹೊದಿಗೆರೆ, ಈ ಮಸೂದೆ ಸಂಸ್ಥೆಗಳನ್ನೇ ಗುರಿಯಾಗಿಸಿಕೊಂಡು ರೂಪಿಸಲಾಗಿದೆ. ಕಾಂಗ್ರೆಸ್ ನಾಯಕರ ಪದ ಪ್ರಯೋಗಗಳನ್ನ ರಾಜ್ಯ ಈಗಾಗಲೇ ಕಂಡಿದೆ. ಬಳ್ಳಾರಿ ಶಾಸಕ ಭರತ್ ಶೆಟ್ಟಿಯ ಪದಬಳಕೆ ಮಹಿಳೆಯಾಗಿ ಕೇಳಲು ಸಹ ಮುಜುಗರವಾಗುವಂತದ್ದು. ಆದರೆ ಸರ್ಕಾರದ ದ್ವೇಷ ಭಾಷಣ ಮಸೂದೆ ಕಾಂಗ್ರೆಸ್ ನಾಯಕರಿಗೆ ಅನ್ವಯ ಆಗೋದಿಲ್ಲ. ಇದು ಸಂಪೂರ್ಣವಾಗಿ ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ತರಲಾದ ಮಸೂದೆ ಎಂದು ಆರೋಪಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರರಾದ ಅರುಣ್ ಶೆಟ್ಟಿ, ಮಾಧವ ಮೊರೆ, ಮಾಧ್ಯಮ ಸಂಚಾಲಕ ವಸಂತ್ ಪೂಜಾರಿ ಹಾಗೂ ಮಾಧ್ಯಮ ಸಹ ಸಂಚಾಲಕ ಹೇಮಂತ್ ಶೆಟ್ಟಿ ಉಪಸ್ಥಿತರಿದ್ದರು. ಎಲೆಕ್ಟ್ರಾನಿಕ್ ಇರ್ಬೋದು, ಭಾಷಣದ ಮೂಲಕ ಇರ್ಬೋದು, ಯಾವುದೇ ಮಾಧ್ಯಮದಲ್ಲೂ ಕೂಡ ಏನಾದ್ರೂ ಇದ್ರ ಬಗ್ಗೆ ಲೆಜಿಸ್ಲೇಷನ್ ಮಾಡಬೇಕು ಅಂದ್ರೆ ನ್ಯಾರೋ ಡೆಫಿನಿಷನ್ಸ್. ಶ್ರೇಯಾ ಸಿಂಘಲ್ ಒಂದು ಕೇಸ್ ಇದೆಯಲ್ಲ, ಅದು ಬಹಳ ಲ್ಯಾಂಡ್ ಮಾರ್ಕ್ ಕೇಸ್. ಇದರಲ್ಲಿ ನ್ಯಾರೋ ಡೆಫಿನಿಷನ್ಸ್ ಇರಬೇಕು ಅಂತ ಹೇಳಿರುವಂಥದ್ದು. ಅದರ ಆಪೋಸಿಟ್ ನೀವು ಮಾಡಿದ್ದೀರ. ನೆಸೆಸಿಟಿ ಏನಿತ್ತು? ದ್ವೇಷ ಭಾಷಣಗಳು ನಡ್ಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ BNS ಪ್ರಾವಿಷನ್ಸ್ ಇಲ್ವಾ? BNS ಸೆಕ್ಷನ್ಸ್ ಅನ್ನ ನೀವು ಆಗ್ಲೇ ಉಪಯೋಗಿಸ್ಕೊಂಡು ಬಹಳಷ್ಟು ಕೇಸಸ್ ರಿಜಿಸ್ಟರ್ ಆಗಿಲ್ವಾ? ಈ ದ್ವೇಷ ಭಾಷಣಕ್ಕೆ ನಮಗೂ ಇಂಪ್ಯಾಕ್ಟ್ ಆಗತ್ತೆ. ಒತ್ತಿ ಹೇಳ್ತೀನಿ, ಒಬ್ಬ ಮಹಿಳೆಯಾಗಿ ನಮ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಆಗತ್ತೆ ಅದು. ಆದ್ರೆ ಇವತ್ತು ಸೆಕ್ಷನ್ಸ್ ಇಲ್ವಾ ಪೀನಲ್ ಕೋಡ್ ನಲ್ಲಿ, ಭಾರತೀಯ ನ್ಯಾಯ ಸಂಹಿತದಲ್ಲಿ? ಇದು ನೀವು ಅಡಿಷನಲ್ ಆಗಿ ತರಬೇಕು ಅಂದ್ರೆ ನೀವು ಯಾಕೆ ಮಾಡಿರೋದು? ನಾನು ಹೇಳ್ತೀನಿ ಅದು ಯಾಕೆ ಮಾಡಿರೋದು ಅಂತ. ಯಾವುದೇ ಆದಂತಹ ಕಾನೂನಲ್ಲಿ ಇಲ್ಲದೆ ಇರುವಂತಹ ಒಂದು ಪ್ರಾವಿಷನ್ ನೀವು ಪೊಲೀಸರಿಗೆ ಅಧಿಕಾರ ಕೊಟ್ಟಿದ್ದೀರಾ ದ್ವೇಷ ಭಾಷಣ ಏನು ಅಂತ ಡಿಫೈನ್ ಮಾಡೋದಿಕ್ಕೆ. ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡೋದಕ್ಕೆ ನೀವು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ. ಅಂದ್ರೆ ಯಾರು ನಾಳೆ ಬಹುಶಃ ಅವರು ದ್ವೇಷ ಭಾಷಣ ಮಾಡಬಹುದು ಅಂತ ಹೇಳಿದ್ರೆ ಅವರನ್ನು ಹೋಗಿ ಅರೆಸ್ಟ್ ಮಾಡುವಂತ ಒಂದು ಅವಕಾಶ ನಮಗೆ ಇವಾಗ ಪೊಲೀಸರಿಗೆ ಇದೆ. ಇದು ಎಷ್ಟು ವೇಗಾಗಿದೆ ಆ ಬಿಲ್ಲಿನ ಟೆಕ್ಸ್ಟ್ ನೀವು ಓದ್ಕೊಂಡು ಬಂದ್ರೆ ಗೊತ್ತಾಗುತ್ತೆ. ಪ್ರಿವೆಂಟಿವ್ ಆಗಿ ನೀವು ಈ ವಿಷಯಕ್ಕೋಸ್ಕರ ಅರೆಸ್ಟ್ ಮಾಡಬಹುದು ಅಂದ್ರೆ ಇದ್ರ ದುರುಪಯೋಗ ಆಗಲ್ವಾ? ನಾವು ನೋಡಿಲ್ವಾ ಇಂತಹ ಸಂದರ್ಭಗಳು? ನೋಡಿದ್ದೇವೆ. ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಇದನ್ನು ಹೇಳಕ್ ಇಷ್ಟಪಡ್ತೇನೆ. ಮಾಧ್ಯಮವಾಗಿ ಎಮರ್ಜೆನ್ಸಿನಲ್ಲಿ ನೋಡಿರುವಂತಹ ಒಂದು ನಿಮ್ಮ ಪ್ರೆಸ್ ಫ್ರೀಡಮ್ಗೆ ಇರುವಂತಹ ಎಲ್ಲ ಒಂದು ಬೆದರಿಕೆಗಳು ಈ ಒಂದು ಬಿಲ್ಲಲ್ಲಿ ಕಾಣ್ಬರುತ್ತೆ. ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾಗೂ ಅಪ್ಲೈ ಆಗುವಂಥದ್ದು, ಮಾಧ್ಯಮಕ್ಕೂ ಅಪ್ಲೈ ಆಗುವಂಥದ್ದು. ಏನು ದ್ವೇಷ ಭಾಷಣ ಅಂತ ನೀವು ಸ್ಟ್ರಾಂಗ್ ಆಗಿ ನ್ಯಾರೋ ಆಗಿ ಡಿಫೈನ್ ಮಾಡಲಿಲ್ಲ ಅಂದ್ರೆ ಅದನ್ನ ಇಂಟರ್ಪ್ರಿಟ್ ಮಾಡೋದಕ್ಕೆ ಪೊಲೀಸರಿಗೆ ಅಧಿಕಾರ ಇದೆ. ಅದಾದ ನಂತರ ಇದು ಕಾಗ್ನಿಸಬಲ್ ನಾನ್ ಬೇಲಬಲ್ ಆಫೆನ್ಸ್. ನನಗೆ ನಿಮಗೆ ಚರ್ಚೆ ಇರ್ಬೋದು, ನಾನು ಬ್ಲೂ ಸರಿಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಸರ ಆದ್ರೆ ಅದು ಒಂದು ಒಪಿನಿಯನ್. ಎಕ್ಸೆಂಪ್ಷನ್ಸ್ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಆರ್ಟ್ ಈ ತರದ್ದು. ಅದರಲ್ಲಿ ಟೀಕೆ, ಟಿಪ್ಪಣಿಗಳು, ಅಭಿಪ್ರಾಯ, ಎಲ್ಲಿ ನಾವು ಲೈನ್ ಎಲ್ಲಿ ಡ್ರಾ ಮಾಡ್ತೀವಿ?